ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಆಶಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನಾನು ರಕ್ಷಾಬಂಧನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದೆ ಮತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಅದ್ರ ಜೊತೆಗೆ ಒಂದು ರೆಸಿಪಿನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹಾಲ್ ಅಂತೇಳಿ ಓಕೆ ಕೊಡಿ. ಮತ್ತು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿವತ್ತು ನಿಮಗೆ ಕರೆಕ್ಟ್ ಮೆಥಡಲ್ಲಿ ರಾಗಿ ಮಾಲ್ಟನ್ನು ಹೇಗೆ ಮಾಡಬೇಕು ಅಂತೇಳಿ ಹೇಳ್ಕೊಡ್ತೀನಿ. ಚಿಕ್ಕ ಮಕ್ಕಳಿಗೆ ಒಂದು ರೀತಿಯಲ್ಲಿರುತ್ತೆ ಈ ಮೆಥಡು, ದೊಡ್ಡವ್ರಿಗೇ ಬೇರೆ ರೀತಿಯಾಗಿರುತ್ತೆ. ಚಿಕ್ಕ ಮಕ್ಕಳಿಗಾದರೆ ತುಂಬ ಗಟ್ಟಿಯಾಗಿ ಮಾಡ್ತಾರೆ, ಬಟ್ ದೊಡ್ಡವ್ರಿಗೆ ಆದ ರೀತಿ ಇರಲ್ಲ, ಸ್ವಲ್ಪ ತಿಳಿ ಇರುತ್ತೆ. ನಾನಿವತ್ತು ದೊಡ್ಡವ್ರಿಗೆ ಯಾವ ರೀತಿ ಮಾಲ್ಟನ್ನು ರೆಡಿ ಮಾಡ್ತಾರೆ ಅಂತೇಳಿ ಹೇಳ್ಕೊಡ್ತೀನಿ. ಬನ್ನಿ ಅದಕ್ಕೆ ಏನೇನು ಬೇಕು ಅಂತೇಳಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇಲ್ಲಿ ಒಂದು 3 ಜನಕ್ಕೆ ಆಗೋವಷ್ಟು ಮಾಡ್ತಾಯಿದ್ದೀನಿ. ಸೊ ಈ ಲೋಟದಲ್ಲಿ 3 ಲೋಟ ನೀರನ್ನು ತೊಗೊಳ್ತೀನಿ. ಇದರಲ್ಲಿ 1 ಲೋಟದಷ್ಟು ನೀರನ್ನು ಬೆಲ್ಲವನ್ನು ಕರಗಿಸ್ಲಿಕ್ಕೆ ಇಡ್ತಾಯಿದ್ದೀನಿ. ಬೆಲ್ಲ ಚೆನ್ನಾಗಿತ್ತು, ಒಂದು ಕಸರಿಲ್ಲ ಅಂದರೆ ಓಕೆ. ಅಕಸ್ಮಾತ್ ನಿಮಗೆ ಏನಾದರೂ ಡೌಟ್ ಇತ್ತು ಅಂದರೆ ಫಸ್ಟು 1 ಲೋಟದಷ್ಟು ನೀರು ಹಾಕ್ಕೊಂಡ್ಬಿಟ್ಟು ನಿಮಗೆ ಸ್ವೀಟ್ ಎಷ್ಟು ಬೇಕೋ, ಜಾಸ್ತಿ ಬೇಕಾದರೆ ಜಾಸ್ತಿ, ಕಮ್ಮಿ ಬೇಕಾದರೆ ಕಮ್ಮಿ. ನಾನು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಕರಗಲಿಕ್ಕೆ ಬಿಡೋಣ. ಅಂದರೆ ಇದು ಪಾನಕ ಆಗಬಾರ್ದು, ಜಸ್ಟ್ ನೀರು ಬಿಸಿಯಾಗಿ ಆ ಬೆಲ್ಲ ಎಲ್ಲ ಕರಗಬೇಕು ಅಷ್ಟೇ. ದೆನ್ ಇನ್ನೊಂದು, ನಾವು ಇದನ್ನು ಬೆಲ್ಲದ ಜೊತೆನೇ ಕುಡಿಬೇಕು ಅಂತ ಏನಿಲ್ಲ. ಬರೀ ನೀರು ಮತ್ತು ಹಿಟ್ಟನ್ನು ಅಷ್ಟೇ ಕುದಿಸ್ಕೊಂಡ್ಬಿಟ್ಟು ಅದನ್ನು ಲಾಸ್ಟಿಗೆ ಕೊನೆಗೆ ಮಜ್ಜಿಗೆ ಜೊತೆಲೂ ಸಹ, ಮಜ್ಜಿಗೆ ಮತ್ತು ಮೊಸರು ಜೊತೆಲೂ ಸಹ 1-2 ಈರುಳ್ಳಿನ ಹೆಚ್ಚು ಹಾಕ್ಕೊಂಡು ಕುಡಿತಾರೆ. ನಾನಿಲ್ಲಿ ಹಾಲಿನ ಜೊತೆ ಮಾಡ್ತಾಯಿದ್ದೀನಿ, ಬೆಲ್ಲದ ಜೊತೆ. ಇದು ಸಿರಿಧಾನ್ಯ ಪೌಡ್ರು, ಅಂದರೆ ಅಂಗಡಿಯಿಂದ ತಂದಿರೋದಲ್ಲ, ಮನೇಲೇ ಎಲ್ಲ ಕಾಳುಗಳನ್ನ ತರಿಸ್ಬಿಟ್ಟು ಮಾಡಿರೋದು. ಬೇಕು ಅಂದರೆ ಹೇಳಿ, ಅದನ್ನು ಸಹ ನಾನು ವಿಡಿಯೋನ ಮಾಡಿ ತೋರಿಸ್ತೀನಿ. ಇಲ್ಲಿ ನಾನು ಒಂದು 2.5 ಸ್ಪೂನಷ್ಟು ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ, ಮಾಲ್ಟ್ ಹಿಟ್ಟನ್ನು. ಈಗ ಇದಕ್ಕೆ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಗಂಟೇನು ಇಲ್ಲದೆ ಇರೋ ರೀತಿಯಲ್ಲಿ ತೆಳ್ಳಗೆ ಕಲಿಸ್ಕೊಳ್ತಾ ಹೋಗಬೇಕು. ಈ ರೀತಿಯಾಗಿ ತೀರಾ ತೆಳ್ಳನೂ ಆಗಬಾರ್ದು, ತೀರಾ ಮಂದಗೂ ಗಟ್ಟಿಗೂ ಆಗಬಾರ್ದು. ಸೊ ಆ ರೀತಿಯಲ್ಲಿ ಮೀಡಿಯಮಲ್ಲಿ, ಒಂದು ಗಂಟೇನು ಬರಬಾರ್ದು. ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಕೆಲವರು ಡೈರೆಕ್ಟಾಗೆ ನೀರು, ಜಾಸ್ತಿ ನೀರೇನು ತೊಗೊಳ್ತೀವಲ್ಲ, ಎಷ್ಟು ಕಾಯ್ಲಿಕ್ಕೆ ಇಡ್ತೀವೋ ಅಷ್ಟು ನೀರಲ್ಲಿಯೂ ಸಹ ಕಲಿಸ್ಕೊಳ್ತಾರೆ. ಇಷ್ಟ ಬಂದರೆ ಸಾಕು. ಅಂದರೆ ಡೈರೆಕ್ಟಾಗಿ ಆ ನೀರಿನ ಜೊತೆನೇ ಎಷ್ಟು ಆಗಬೇಕು ಅಷ್ಟು ನೀರನ್ನು ಕಲಿಸ್ಬಿಟ್ಟು ಕುದಿಲಿಕ್ಕೆ ಇಡ್ತಾರೆ. ನಾನು ಇಲ್ಲಿ ಸಪ್ರೇಟಾಗೆ ಮಾಡ್ಕೊಳ್ತಾ ಇದ್ದೀನಿ. ಒಂದು ಹದದಲ್ಲಿ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡಿದ್ರೆ, ಪರ್ಫೆಕ್ಟಾಗಿರುತ್ತೆ. ಸೊ ಈಗ ಬೆಲ್ಲ ಕರಗಿದೆ, ಇದನ್ನು ನಾವು ಸಪ್ರೇಟಾಗಿ ಸೋಸ್ಕೊಂಡು ಎತ್ತಿಟ್ಕೊಂಡ್ಬಿಡೋಣ. ಕಸರಿತ್ತು ಅಂದರೆ ಸೋಸ್ಕೊಳ್ಳಿ, ಇಲ್ಲ ಜವಾರಿ ಬೆಲ್ಲ ಇದೆ ಅಂದರೆ ಓಕೆ. ನನಗೆ ಅದು ಖಾಲಿಯಾಗಿತ್ತು, ಇದು ಸಿಕ್ಕಿತ್ತು, ಹಾಗಾಗಿ ಇದನ್ನೇ ಮಾಡಿಕೊಂಡೆ. ಹೇಗಾದರೂ ಆಗಲಿ ಅಂತೇಳಿ ಸೋಸ್ಕೋತಾ ಇದ್ದೀನಿ ನಾರ್ಮಲ್ ಬೆಲ್ಲದಲ್ಲೇ. ಸೊ ಇದನ್ನ ಸಪ್ರೇಟ್ ಪಾತ್ರೆಯಲ್ಲಿ ಇಟ್ಕೊಂಡು ಇದಕ್ಕೆ ನಾವು ಇನ್ನೂ 2 ಲೋಟ ನೀರನ್ನು ಆ್ಯಡ್ ಮಾಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು, ನೀವು ಎಷ್ಟು ಮಾಡ್ತೀರೋ ಅಷ್ಟನ್ನು ಆ್ಯಡ್ ಮಾಡಿಕೊಂಡು ಮತ್ತೆ ಕುದಿಲಿಕ್ಕಿಡಿ. ಈ ನೀರು ನಿಧಾನಕ್ಕೆ ಲೈಟಾಗಿ ಬಿಸಿ ಆಗಲಿ. ಬಿಸಿ ಕುದಿಬೇಕಾದ್ರೆ ಹಿಟ್ಟು ಹಾಕಬೇಕು, ನಾವೇನು ಕಲಿಸ್ಕೊಂಡಿದ್ದೀವಲ್ಲ ಅದನ್ನು. ನಿಮಗೆ ಹೇಳಿದ್ನಲ್ಲ, ನಿಮಗೆ ಜಾಸ್ತಿ ನೀರು ಬೇಕು ಅಂದರೆ ಜಾಸ್ತಿ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಈಗ ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ, ಇನ್ನೊಂದು ಸ್ವಲ್ಪ ಕುದೀಲಿ. ನಾನಿಲ್ಲಿ ಸೈಂಧವ ಲವಣವನ್ನು ತೊಗೊಳ್ತಾ ಇದ್ದೀನಿ, ಒಂದು 2 ಚಿಟಿಕೆಯಷ್ಟು. ಉಪ್ಪನ್ನು, ನಿಮ್ಮ ಹತ್ರ ಯಾವ ಉಪ್ಪಿದೆಯೋ ಅದನ್ನು ಆ್ಯಡ್ ಮಾಡಿ. ಸೊ ಈಗ ಚೆನ್ನಾಗಿ ನೀರು ಕುದೀತಾ ಇದೆ. ಇಲ್ಲಿ ಕಲಸಿಟ್ಕೊಂಡಿರೋ ಈ ಹಿಟ್ಟನ್ನು, ಸರಿಯನ್ನು ನಾವು ಈ ಕುದೀತಾ ಇರೋ ನೀರಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಕೆಲವೊಂದು ಸಲ ಗಂಟು ಆಗ್ತಾ ಇರುತ್ತೆ. ಸೊ ಸ್ಟೀಮನ್ನು ಕಮ್ಮಿ ಇಟ್ಕೊಂಡ್ಬಿಟ್ಟು ಹಿಟ್ಟನ್ನು ಹಾಕಿ, ತುಂಬ ರೈಸ್ ಮಾಡ್ಕೊಳ್ಳೋದೇನು ಬೇಡ. ಸೊ ಈ ರೀತಿ ಆಗಾಗ ಕಲಕ್ತಾ ಇರಿ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ತಳದಲ್ಲಿ ಬಂದು ಕುತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಭಾಳ ಗಟ್ಟಿ ಇತ್ತು ಅಂದರೆ ಹಿಂಗಾಗುತ್ತೆ, ತೀರಾ ತೆಳ್ಳ ಇದೆ ಅಂದರೆ ಏನಾಗಲ್ಲ. ಈ ರೀತಿಯಾಗಿ ಚೆನ್ನಾಗಿ ಕುದಿ ಬರಲಿ. ಇವಾಗೇನು ಹಾಲು ಹಾಕೋಕ್ಕೆ ಹೋಗಬೇಡಿ, ಕೊನೆಗೆ ಲಾಸ್ಟಲ್ಲಿ ಸ್ವಲ್ಪ ಹಾಲು ಹಾಕಬೇಕು. ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಕುದೀಲಿ. ಯಾಕಂದರೆ ಹಿಟ್ಟು ಹಸಿ ಇರುತ್ತಲ್ವ, ನೀರೇನೋ ಬಿಸಿ ಇರುತ್ತೆ. ಈ ಹಸಿ ಹಿಟ್ಟು ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಅದು ಚೆನ್ನಾಗಿ ನೀರಲ್ಲಿ ಕುದ್ದು ಹೊಂದ್ಕೋಬೇಕು. ನಾವೇನು ಮಾಲ್ಟ್ ಹಿಟ್ಟನ್ನು ಕಲಸಿಟ್ಟಿದ್ವಲ್ಲ, ಅದು ಸ್ವಲ್ಪ ಹೊತ್ತು ಹಾಗೆ ಕುದಿಲಿಕ್ಕೆ ಬಿಡಬೇಕು. ಇದು ಎಲ್ಲರಿಗೂ ತುಂಬಾ ಒಳ್ಳೆಯದು. ಆ್ಯಕ್ಚುಲಿ ನೀವು ಬೆಳಗ್ಗೆ ಎದ್ದು ನೀವು ಕಾಫಿ ಟೀ ಕುಡಿಯೋದಕ್ಕಿಂತ ಇದನ್ನು ಮಾಡ್ಕೊಂಡು ಕುಡಿಯೋದು ಬೆಸ್ಟ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಕುದೀತಾ ಇದೆ. ಈಗ ನಾನು ಒಂದು ಟೀ ಲೋಟದಷ್ಟು ಕಾಸಿರೋ ಹಾಲನ್ನೇ ತೊಗೊಳ್ಳೋ, ಹಸಿ ಹಾಲು ಆ ಥರ ಏನಿಲ್ಲ, ಕಾಸಿರೋ ಹಾಲನ್ನೇ ಹಾಕ್ಕೊಂಡು ಒಂದು 2 ನಿಮಿಷ ಸ್ವಲ್ಪ ಈ ರೀತಿ ಕೈ ಆಡಿಸ್ಬಿಟ್ರೆ ಆಯಿತು. ತೀರಾ ಮತ್ತೆ ಇದನ್ನು ಜಾಸ್ತಿ ಕುದಿಸೋದೇನು ಬೇಡ. ಕೆಲವೊಂದು ಸಲ ಬೆಲ್ಲ ಹಾಲು ಒಡೆಯೋ ಚಾನ್ಸಸ್ ಇರುತ್ತೆ, ಹಾಗಾಗಿ. ಸೊ ಇಷ್ಟ ಆಯಿತು. ಈಗ ಇದನ್ನು ನಾವು ಸರ್ವ್ ಮಾಡಿಕೊಂಡ್ರೆ ನಮ್ಮ ಮಾಲ್ಟ್ ರೆಡಿ ಆಯಿತು. ಮತ್ತು ಈ ಟೈಮಲ್ಲೇನು ಸೋಸ್ಕೊಳ್ಳೋದು ಬೇಕಾಗಿಲ್ಲ, ಯಾಕಂದರೆ ನಾವು ಹಿಟ್ಟು ರೆಡಿ ಮಾಡ್ಬೇಕಾದ್ರೆ ಅದನ್ನ ಆಲ್ರೆಡಿ ಆಲ್ಮೋಸ್ಟ್ ಜಡಿ ಮಾಡಿರ್ತೀವಿ. ಸೊ ಹಾಗಾಗಿ ಏನು ಬೇಕಾಗಲ್ಲ. ಬೆಲ್ಲನೂ ಆಲ್ರೆಡಿ ಸೋಸಿರೋದ್ರಿಂದ ನೀವು ಡೈರೆಕ್ಟಾಗೇ
ಲೋಟಕ್ಕೆ ಹಾಕ್ಕೊಂಡು ಕುಡಿದ್ರೆ ಆಯಿತು. ನಾವೀಗ ನಮ್ಮ ತಾಯಿ ಮನೆಗೆ ಹೋಗ್ತಾ ಇದ್ದೀವಿ. ನಾನು ಇನ್ನೇನೆ ಹೇಳಿದ್ದೆ ನಿಮಗೆ, ನಾನು ರಕ್ಷಾಬಂಧನನ ಆವತ್ತಿನ ದಿನ ಸೆಲೆಬ್ರೇಟ್ ಮಾಡಲಿಲ್ಲ, ಯಾಕೆ ಅಂತಲೂ ಸಹ ಹೇಳಿದ್ದೀನಿ. ಸೊ ನಾನೀಗ ತಾಯಿ ಮನೆಗೆ ಹೋಗ್ತಾ ಇದ್ದೀನಿ. ಆನ್ ದ ವೇ ನಾನು ದಾವಣಗೆರೆಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ನನ್ನ ತಮ್ಮನೂ ಅಲ್ಲೇ ಇದ್ದಾನೆ, ಇನ್ನೊಂದು ನನ್ನ ತಮ್ಮಂದರು ಅಣ್ಣಂದರೆಲ್ಲ ಅಲ್ಲೇ ಇದ್ದಾರೆ, ಮತ್ತು ನಮ್ಮ ಮನೆಯವರ ತಂಗಿನೂ ಅಲ್ಲೇ ಇರೋದ್ರಿಂದ ಎಲ್ಲರೂ ಆಲ್ಮೋಸ್ಟ್ ಒಂದೇ ಹತ್ರ ಇರೋದ್ರಿಂದ ನಾನು ಡೈರೆಕ್ಟಾಗಿ ಅಲ್ಲಿಗೆ ಹೋಗ್ಬಿಟ್ಟು ಅವ್ರಿಗೆ ರಾಖಿನ ಕಟ್ಟಿ ನೆಕ್ಸ್ಟ್ ಅಮ್ಮನ ಮನೆಗೆ ಹೋಗ್ಬೇಕನ್ನೋ ಪ್ಲ್ಯಾನ್ ಇದೆ. ಬನ್ನಿ, ಜೊತೆಗೆ ಅವ್ರನ್ನೂ ನಿಮಗೆ ಪರಿಚಯ ಮಾಡಿಸ್ತೀನಿ. ನಾವೀಗ ಹೋಗ್ತಾ ಇರೋ ರೂಟು ಹೊಸದುರ್ಗ ಟು ದಾವಣಗೆರೆ. ಆನಗೋಡು ತನಕನೂ ಸ್ವಲ್ಪ ರೋಡ್ ಚೆನ್ನಾಗಿದೆ. ಆನಗೋಡು ಸ್ವಲ್ಪ ಏನೋ ವರ್ಕ್ ನಡೀತಿರೋದ್ರಿಂದ ಅಲ್ಲೊಂದು ಸ್ವಲ್ಪ ತುಂಬ ಟ್ರಾಫಿಕ್ ಅನಿಸುತ್ತೆ, ರಶ್ ಅನಿಸುತ್ತೆ. ಅದಾದಮೇಲೆ ಅಲ್ಲಿಂದ ದಾವಣಗೆರೆ ತನಕನೂ ತುಂಬ ರೋಡ್ ಚೆನ್ನಾಗಿದೆ. ರೋಡ್ ಪಕ್ಕದಲ್ಲಿ ನೋಡ್ತಾ ಇರ್ಬೋದು, ಅಕ್ಕಪಕ್ಕದಲ್ಲೆಲ್ಲ ಹಸಿರಿದೆ. ಎರಡೂ ರೋಡ್ ಮಧ್ಯೆ ಏನು ಜಾಗ ಇದೆಯಲ್ಲ, ಅಲ್ಲಿ ಗಿಡಗಳು ಹಾಕಿದ್ದಾರೆ. ಇನ್ನೇನು ಅದು ಮಳೆ ಈ ಟೈಮಿಂದ ನೆಕ್ಸ್ಟ್ ಅದು ಹೂ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬೇರೆ ಬೇರೆ ಥರದ್ದು, ಒಂದೇ ಥರದ ಗಿಡಗಳಿಲ್ಲ, ಬೇರೆ ಬೇರೆ ಥರದ್ದು ಹೂವಿನ ಗಿಡಗಳಿದೆ. ತುಂಬಾ ಚೆನ್ನಾಗಿ ಕಾಣಲಿತ್ತೆ ನೋಡಲಿಕ್ಕೆ. ಈಗ ಜಸ್ಟ್ ಚಿಗುರಿದೆ ಅಂದ್ಕೊಳ್ತೀನಿ, ಹಸಿರು ಹಾಗೇ ಇದೆ. ರೋಡ್ ಮಾತ್ರ ತುಂಬ ಚೆನ್ನಾಗಿದೆ. ಏನು ಆನಗೋಡು ಹತ್ರ ಮಾತ್ರ ಸ್ವಲ್ಪ ವರ್ಕ್ ನಡೀತಿರೋದ್ರಿಂದ ಅಲ್ಲೊಂದು ಸ್ವಲ್ಪ ರಶ್ ಅನಿಸುತ್ತೆ, ಟ್ರಾಫಿಕ್ ಸ್ವಲ್ಪ ಜಾಮ್ ಆಗುತ್ತೆ ಅಲ್ಲಿ. ಅದು ಬಿಟ್ಟು ಅಲ್ಲಿಂದ ತುಂಬಾ ಚೆನ್ನಾಗಿದೆ. ನಮಗೆ ಇದೇ ಹೈವೇ ಪಕ್ಕದಲ್ಲೇ ಕ್ಯಾನ್ಸರ್ ಹಾಸ್ಪಿಟಲ್ ಇರ್ಬೋದು, ಅಥವಾ SS ಹಾಸ್ಪಿಟಲು, ಅಪೂರ್ವ ರೆಸಾರ್ಟ್ ಎಲ್ಲನೂ ಇಲ್ಲೇ ಸಿಗುತ್ತೆ. ನಾವು ಇನ್ನು ದಾವಣಗೆರೆಗೆ ಇನ್ನೇನು ಎಂಟರ್ ಆಗ್ತಾ ಇದ್ವಿ. ನಾವು ದಾವಣಗೆರೆಗೆ ಹೋದ ತಕ್ಷಣ ನಾನು ಫಸ್ಟ್ ನಮ್ಮ ನಾದಿನಿ ಮನೆಗೆ ಹೋದ್ವಿ. ಅಂದರೆ ನಮ್ಮ ಮನೆಯವರ ತಂಗಿ, ಇಲ್ಲೇನು ರಾಖಿ ಕಟ್ತಾ ಇದ್ದಾರಲ್ಲ ಇವರೇ ನಮ್ಮ ಮನೆಯವ್ರ ತಂಗಿ ಕಾವ್ಯ ಅಂತೇಳಿ. ರಾಖಿನ ಕಟ್ಟೋ ಮೆಥಡಿನ ಎಲ್ರಿಗೂ ಗೊತ್ತಿರುತ್ತೆ. ನಮ್ಮ ಕಡೆ ಅದೇ ಹಣೆಗೆ ಬಿಂದಿನ ಇಟ್ಬಿಟ್ಟು ಮಿನ್ಸು ಕುಂಕುಮನ ಇಟ್ಟು ಕೈಲಿ ಅಕ್ಷತೆ ಕೊಟ್ಟು ಈ ರೀತಿ ರಾಖಿನ ಕಟ್ಟಿ, ರಾಖಿನ ಕಟ್ಟಬೇಕಾದ್ರೆ ಕೈಯನ್ನು ತಿರುಗಬಾರ್ದು ಅಂತ ಹೇಳ್ತಾರೆ. ರಾಖಿ ಆಗಲಿ ಅಥವಾ ಇನ್ನೇನು ಕಂಕಣಗಳನ್ನು ಕಟ್ತೀವಲ್ಲ ಆ ಟೈಮಲ್ಲಿ ಇದೇ ರೀತಿಯ ಕೈಯನ್ನು ಇಟ್ಕೊಂಡ್ಬಿಟ್ಟೆ ಕಟ್ಟಬೇಕು. ನೆಕ್ಸ್ಟ್ ಅವರ ಆರತಿನ ಮಾಡಿ ಅಣ್ಣಂಗೆ ನಮಸ್ಕಾರ ಮಾಡ್ತಾರೆ, ಆ ಅಕ್ಷತೆನ ಹಾಕ್ಬಿಟ್ಟು ಆಶೀರ್ವಾದ ಮಾಡ್ತಾರೆ. ನೆಕ್ಸ್ಟು ಒಬ್ರಿಗೊಬ್ರು ಸ್ವೀಟನ್ನು ತಿನ್ನಿಸ್ತೀವಿ. ನಾನಿಲ್ಲಿ ರಾಖಿ ಕಟ್ತಾ ಇರೋದು ನನ್ನ ನಾದಿನಿ ಕಾವ್ಯ ಅಂತ ಹೇಳಿದ್ನಲ್ಲ, ಅವರ ಹಸ್ಬೆಂಡ್ಗೆ. ಅವರ ಹೆಸರು ಬಸವರಾಜ್ ಅಂತೇಳಿ. ಇವರೆಲ್ಲ ಆ್ಯಕ್ಚುಲಿ ಇದ್ದಿದ್ದು ಬೆಂಗಳೂರಲ್ಲಿ, ಕೋವಿಡ್ ರೀಸನ್, ಸೊ ವರ್ಕ್ ಫ್ರಮ್ ಹೋಮ್ ಸದ್ಯಕ್ಕೆ ಇಲ್ಲಿದ್ದಾರೆ. ಸೊ ಹಾಗಾಗಿ ಈ ಸಲ ನಮಗೆ ಕರೆಕ್ಟಾಗಿ ಹಬ್ಬದ ಟೈಮ್ಗೆ ರಾಖಿ ಕಟ್ಟಲಿಕ್ಕೆ ಆಯಿತು. ಇಲ್ಲ ಅಂದಿದ್ರೆ ಮುಂಚೆ ಎಲ್ಲ ಏನಾಗ್ತಿತ್ತು ಅಂದರೆ ನೆಕ್ಸ್ಟ್ ಅವರು ಗಣೇಶನ ಹಬ್ಬದ ಒಳಗಡೆ ಯಾವಾಗ ಬರ್ತಿದ್ರು ಆವಾಗ ಕಟ್ತಾ ಇದ್ವಿ. ಅಂದರೆ ನಮ್ಮ ಕಡೆ ಎಲ್ಲ ಆಲ್ಮೋಸ್ಟ್ ಗಣೇಶ ಹಬ್ಬದ ತನಕ ನಾವು ರಾಖಿನ ಕಟ್ತೀವಿ, ಹಬ್ಬದ ದಿನವೇ ಅಂತಲ್ಲ. ಗಣೇಶನ ಹಬ್ಬದ ಒಳಗಡೆ ಯಾವಾಗ ಅವ್ರು ಸಿಕ್ಕರೂ ಮೀಟ್ ಆದ್ರೂ ಆ ಟೈಮಲ್ಲಿ ನಾವು ರಾಖಿನ ಕಟ್ತೀವಿ. ನೆಕ್ಸ್ಟು ಇದಾದಮೇಲೆ ನಾನು ನನ್ನ ಚಿಕ್ಕಪ್ಪನ ಮನೆಗೆ ಹೋದೆ. ಅಂದರೆ ಅವರು ದಾವಣಗೆರೆಯಲ್ಲಿ ಇರೋದು, ಬಟ್ ಏರಿಯಾ ಬೇರೆ. ಇವರು ನನ್ನ ತಮ್ಮಂದರು ರೋಹನ್ ಮತ್ತು ದೀಪು, ಅವ್ರಿಗೂ ಸಹ ರಾಖಿನ ಕಟ್ಟಿದೆ. ಪ್ರತಿ ವರ್ಷ ಕಟ್ತೀನಿ ಎಲ್ರಿಗೂ. ಆದರೆ ಹಿಂದಿನ ವರ್ಷ ಮಾತ್ರ ಆಗಲಿಲ್ಲ, ಯಾಕಂದರೆ ಕೋವಿಡ್ ರೀಸನ್ ಎಲ್ಲಿಗೂ ಹೋಗೋಕ್ಕಾಗಲಿಲ್ಲ. ಅದು ಒಂದು ವರ್ಷ ಮಿಸ್ ಆಯಿತು ನನಗೆ. ಊರಲ್ಲೂ ಕೆಲವು ಅಣ್ಣಂದಿರಿದ್ದಾರೆ, ಈಗ ಊರಿಗೆ ಹೋದ್ಮೇಲೆ ಅಲ್ಲೂ ಸಹ ಕಟ್ಟಬೇಕು. ಕೆಲವರು ದೂರ ಇದ್ದಾರೆ, ಸೊ ಹಂಗಾಗಿ ಅವ್ರಿಗೆ ಕೊರಿಯರ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ಎಲ್ರಿಗೂ ಮಿಸ್ ಮಾಡಿದೆ ಈ ಸಲ ರಾಖಿನ ಕಟ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಇದಾದಮೇಲೆ ನಾನು ಅಕ್ಕನ ಮನೆಗೆ ಬಂದೆ. ಇವನು ನನ್ನ ಓನ್ ಬ್ರದರ್, ನನ್ನ ತಮ್ಮ ಚೇತನ್ ಅಂತ ಇವನ ಹೆಸರು. ಆಲ್ಮೋಸ್ಟ್ ಎಲ್ಲರೂ ಇಲ್ಲೇ ಇರೋದ್ರಿಂದ ನನಗೆ ತುಂಬಾ ಅನುಕೂಲ ಆಯಿತು ಅಂತಲೇ ಹೇಳ್ಬೋದು. ಇವನು ಮತ್ತು ಇವನ ಫ್ರೆಂಡ್ ಇಬ್ಬರು ಪವನ್ ಅಂತ ಹೇಳ್ಬಿಟ್ಟು ಅವರಿಬ್ಬರೂ ರೂಮ್ ಮಾಡ್ಕೊಂಡು ಓದ್ಕೋತಾ ಇದ್ದಾರೆ. ಸೊ ಇಬ್ರಿಗೂ ರಾಖಿನ ಕಟ್ಟಿದೆ. ಇವನು ಆಲ್ರೆಡಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದಾನೆ. ಇನ್ನೊಂದು ಇವರಿಬ್ಬರೂ ಕೋವಿಡ್ ಟೈಮಲ್ಲಿ ಕೋವಿಡ್ ವಾರಿಯರ್ ಆಗಿ ತುಂಬಾ ಹೆಲ್ಪ್ ಮಾಡಿದರು ಜನರಿಗೆ. ಒಂದು 4 ತಿಂಗಳು ಮನೆ ಕಡೆ ಬರುತ್ತೆ, ಅವರ ಓನ್ ಇಂಟ್ರೆಸ್ಟಿಂದನೇ ವಾರಿಯರ್ ಆಗಿ ಕೆಲಸ ಮಾಡಿದರು. ಅಪ್ರಿಷಿಯೇಟ್ ಮಾಡಬೇಕು ಇವರನ್ನು. ಸೊ ಅದಾದಮೇಲೆ ನಾನು ನನ್ನ ಮಗಳ ಕೈಯಿಂದ ನನ್ನ ಅಕ್ಕನ ಮಕ್ಕಳಿಗೆ ರಾಖಿನ ಕಟ್ಟಿಸ್ತಾ ಇದ್ದೀನಿ. ಅನಿರುದ್ಧ್ ಮತ್ತು ಭಾರ್ಗವ್ ಅಂತೇಳಿ ಇಬ್ಬರಿದ್ದಾರೆ. ಇವನು ಅನಿರುದ್ಧ್ ಅಂತ, ಇವನಿಗೆ ಅವಳು ಫಸ್ಟ್ ರಾಖಿನ ಕಟ್ತಾ ಇದ್ದಾಳೆ. ಇವನು ದೊಡ್ಡವನು. ಇಲ್ಲಿ ಪಕ್ಕದಲ್ಲಿ ಕೂತಿರೋನು ಭಾರ್ಗವ್ ಅಂತೇಳಿ, ಅವನಿಗೆ ಹುಷಾರಿರಲಿಲ್ಲ, ಜ್ವರ ಬಂದಿತ್ತು, ಮಲಗಿದ್ದ. ಇವಳು ರಾಖಿ ಕಟ್ತೀನಿ ಅಂದ ತಕ್ಷಣ ಹೇಗಿದ್ನೋ ಹಾಗೆ ಓಡಿ ಬಂದು ಇಲ್ಲಿ ಕೂತಿದ್ದಾನೆ. ಸೊ ಅವಳು ಇಬ್ರಿಗೂ ರಾಖಿನ ಕಟ್ಟಿದ್ಲು.
ಇದೆಲ್ಲ ಮುಗಿಯೋದಕ್ಕೆ ಆಲ್ಮೋಸ್ಟ್ ರಾತ್ರಿ ಆಗಿಬಿಟ್ಟಿತ್ತು. ನಾನು ಇವತ್ತು ಅಮ್ಮನ ಮನೆಗೆ ಹೋಗೋಣ ಅಂದ್ಕೊಂಡೆ. ಸೊ ಎಲ್ಲನೂ ಇವತ್ತು ಕ್ಯಾನ್ಸಲ್ ಆಯಿತು. ಸೊ ನಾಳೆ ಹೋಗಬೇಕು. ಹಾಗಾಗಿ ನಾನು ಇವತ್ತು ಅಕ್ಕನ ಮನೆಯಲ್ಲೇ ಉಳ್ಕೊಂಡೆ. ಇಲ್ಲಿ ಎದುರುಗಡೆ ಕೂತಿದ್ದಾರಲ್ಲ ಅವಳು ನಮ್ಮ ಅಕ್ಕ ಶಿಲ್ಪಾ ಅಂತೇಳಿ. ಸೊ ಇದಿಷ್ಟು ಇವತ್ತಿನ ನನ್ನ ವ್ಲಾಗ್ ಆಗಿತ್ತು. ಈ ವ್ಲಾಗ್ ನನಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತೇಳಿ ಓಕೆ ಕೊಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋ ಜೊತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್. ಬಾಯ್.